ಸೊ ನೀವು ಈ ವಿಡಿಯೋವನ್ನು ನೋಡಿರ್ಬೋದು, ಸಿಂಪಲ್ಲಾಗಿ ಇದೆ, ಜಾಸ್ತಿ ಏನು ಎಡಿಟ್ ಇಲ್ಲ, ಆದರೂ ಕೂಡ ತುಂಬಾ ವೈರಲ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಕೂಡ ನೀವು ನೋಟಿಸ್ ಮಾಡಿರ್ಬೋದು, ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಆ್ಯನಿಮೇಷನ್ ಆಗುತ್ತೆ. ಸೊ ಈ ಆ್ಯನಿಮೇಷನ್ ಕೂಡ ತುಂಬಾ ವೈರಲ್ ಆಗ್ತಿರುವಂಥದ್ದು. ಸೊ ಈ ಆ್ಯನಿಮೇಷನ್ನ ಜೊತೆ ವಿಡಿಯೋವನ್ನು ಕನ್ನಡ ಸಾಂಗ್ಗೆ ಎಡಿಟ್ ಮಾಡೋಣ. ನಾನು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸಾಂಗ್ ಆ್ಯಡ್ ಮಾಡೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ನಾನು ಈ ಸಾಂಗ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಅಲ್ಲಿಂದ ವಿಡಿಯೋವನ್ನು ಇಲ್ಲಿ ಆ್ಯಡ್ ಮಾಡಿ, ನಂತರ ಆಡಿಯೋವನ್ನು ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಇವಾಗ ವಿಡಿಯೋವನ್ನು ಸ್ಲೋ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡೋಣ. ಸಾಂಗಲ್ಲಿ ಶಬ್ದ ಚೇಂಜ್ ಆಗುತ್ತಲ್ಲ, ಶಬ್ದ ಚೇಂಜ್ ಆಗುವಾಗ ಸೊ ವಿಡಿಯೋ ಕ್ಲಿಪ್ ಕೂಡ ಚೇಂಜ್ ಆಗಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೊದಲಿಗೆ ಸ್ವಲ್ಪ ಸ್ಪೀಡ್ ಇರಬೇಕಾಗುತ್ತೆ, ನಂತರ ಸ್ಲೋ ಆಗಬೇಕು. ಸೊ ಮೊದಲು ನಾವು ಇಲ್ಲಿ ಒಂದು ಬೀಟನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ 2 ಬೀಟ್ ರಿಮೂವ್ ಮಾಡ್ತೇನೆ ನಾನು. ಸೊ ನಂತರ ಮೊದಲನೇ ಬೀಟ್ ಹಾಗೆ ಇರಲಿ, ಎರಡನೇ ಬೀಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ, ನಂತರ ಲಾಸ್ಟ್ ಬೀಟ್ ಕೂಡ ಕೆಳಗಡೆ ಅಡ್ಜಸ್ಟ್ ಮಾಡಿ. ಈ ರೀತಿಯಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದ್ಸಾರಿ ನೀವು ಪ್ಲೇ ಮಾಡಿ ಕೇಳಿ. ಸೊ ಇಲ್ಲಿ ಸಾಂಗ್ ಚೇಂಜ್ ಆಗುತ್ತಲ್ಲ, ಇಲ್ಲಿ ನೀವು ವಿಡಿಯೋವನ್ನು ಕಟ್ ಮಾಡಿ, ಈ ಕಡೆ ಇದ್ದ ವಿಡಿಯೋವನ್ನು ಡಿಲೀಟ್ ಮಾಡಿ. ಸೇಮ್ ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಷ್ಟು ವಿಡಿಯೋ ಸ್ಲೋ ಮಾಡ್ತಿರಲ್ಲ, ಸೊ ನೀವು ಸ್ಲೋ ಮಾಡುವಾಗ ಸೊ ಮೊದಲನೇ ಬೀಟ್ ಮಾರ್ಕ್ ಹಾಗೆ ಇರಲಿ. ಸೊ ಎರಡನೇ ಬೀಟ್ ಮಾರ್ಕ್ ಮತ್ತು ಅದರ ಈ ಕಡೆ ಇದ್ದಷ್ಟು ಬೀಟ್ ಮಾರ್ಕ್ ಕೂಡ ಕೆಳಗಡೆ ಆ್ಯಡ್ ಮಾಡಿ ಈ ಥರ. ಸೊ ಯಾಕೆಂದರೆ ಮೊದಲಿಗೆ ಸ್ವಲ್ಪ ಸ್ಪೀಡ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇ ಬೀಟ್ ಮಾರ್ಕ್ ಹಾಗೆ ಇರಲಿ, ಯಾಕೆಂದರೆ ಜಾಸ್ತಿ ಸ್ಪೀಡೂ ಇರಲಿಕ್ಕಿಲ್ಲ ಮೊದಲಿಗೆ. ಸೊ ಹಾಗಾಗಿ ಮೊದಲನೇ ಬೀಟ್ ಮಾರ್ಕ್ ಅಲ್ಲೇ ಇರಲಿ. ಸೊ ನಂತರದ ಬೀಟ್ ಮಾರ್ಕ್ ಕೆಳಗಡೆ ಆ್ಯಡ್ ಮಾಡಿ. ಸೊ ನಿಮಗೆ ಎಷ್ಟು ಬೀಟ್ ಮಾರ್ಕ್ ಸ್ಲೋ ಮಾಡಲಿಕ್ಕೆ ಬೇಕಂತ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ವೈಟ್ ಲೈನ್ ಇದೆಯಲ್ಲ, ಇದನ್ನು ಈ ಕಡೆ ತಗೊಂಡು ಬಂದು ಇಲ್ಲಿ ಆ್ಯಡ್ ಬೀಟ್ ಇದೆ, ಆ್ಯಡ್ ಬೀಟ್ ಮೇಲೆ ಕ್ಲಿಕ್ ಮಾಡಿದರೆ ಬೀಟ್ ಆ್ಯಡ್ ಆಗುತ್ತೆ. ನಂತರ ಅದೇ ಬೀಟ್ ಮೇಲೆ ಈ ವೈಟ್ ಲೈನನ್ನು ಆ್ಯಡ್ ಮಾಡಿ, ಇಲ್ಲಿ ಡಿಲೀಟ್ ಬೀಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಬೀಟ್ ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಸ್ಲೋ ಮಾಡ್ಬೋದು. ಸೊ ಸ್ಲೋ ಮಾಡಿದ ಮೇಲೆ ಇಲ್ಲೇ ಒಂದು ಸಾರಿ ಪ್ಲೇ ಮಾಡಿ ನಿಮಗೆ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಸಾರಿ ಪ್ಲೇ ಮಾಡಿ. ಸೊ ಇಲ್ಲಿ ಸಾಂಗ್ನ ಶಬ್ದ ಚೇಂಜ್ ಆಗುತ್ತೆ. ಸೊ ಇಲ್ಲಿ ವಿಡಿಯೋವನ್ನು ಕಟ್ ಮಾಡಿ, ಈ ಕಡೆ ಪಾರ್ಟ್ ಡಿಲೀಟ್ ಮಾಡಿ. ಓಕೆ, ಸೇಮ್ ಇದೇ ರೀತಿಯಲ್ಲಿ ಅಷ್ಟು ವಿಡಿಯೋ ಕ್ಲಿಪ್ ಕೂಡ ಸ್ಲೋ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡಿ. ಸೊ ನಾನು ಮೊದಲು ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಅಷ್ಟು ವಿಡಿಯೋ ಕ್ಲಿಪ್ ಕೂಡ ಸ್ಲೋ ಮೋಷನ್ ಮಾಡಿದ ಮೇಲೆ ಇವಾಗ ಇನ್ನೊಮ್ಮೆ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನಾವು ಇಲ್ಲಿ ಸ್ಲೋ ಮೋಷನ್ ಅಡ್ಜಸ್ಟ್ ಮಾಡಿದ್ವಿ. ಸೊ ಇದಕ್ಕೆ ನಾವು ಇವಾಗ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಇನ್ನೊಮ್ಮೆ ರಿಪೀಟ್ ಮಾಡಿ, ನೀವು ಸ್ಮೂತ್ ಸ್ಲೋ ಮೋಷನ್ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಗೆ ಎಲ್ಲ ವಿಡಿಯೋ ಕ್ಲಿಪ್ ಕೂಡ ಸೇವ್ ಮಾಡಿ. ಸೊ ಇವಾಗ ನಾವು ಇದಕ್ಕೆ ಎಫೆಕ್ಟ್ ಮತ್ತು ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ಸೊ ಮೊದಲನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆ್ಯನಿಮೇಷನ್ ತುಂಬಾ ವೈರಲ್ ಆಗ್ತಾ ಇರುವಂಥದ್ದು, ಕ್ರಾಸ್ ಓಪನ್ ಅಂತ ಈ ಆ್ಯನಿಮೇಷನ್ ನೇಮ್. ಸೊ ಇದು ತುಂಬಾ ವೈರಲ್ ಆಗ್ತಿದೆ ಇವಾಗ. ಸೊ ಇದನ್ನು ಮೊದಲಿಗೆ ಆ್ಯಡ್ ಮಾಡೋಣ ನಾವು. 1.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ವಿಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಕೋಂಬೋ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಬೌನ್ಸ್ 1 ಆ್ಯನಿಮೇಷನ್ ಇದೆಲ್ಲ, ಸೊ ಇದನ್ನು ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಗೆ ಬನ್ನಿ. ಇಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆ ನೋಡ್ಬೋದು, 2 ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಫೇಡ್ ಓವರ್ಲೇ ಆ್ಯಡ್ ಮಾಡಿ. ಇದನ್ನು 0.9 ಸೆಕೆಂಡ್ಗೆ ಆ್ಯಡ್ ಮಾಡಿ. ನಂತರ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇವೆರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಶೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. 2 ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 30ಕ್ಕೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಬನ್ನಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಲಾಸ್ಟಲ್ಲಿ ಬನ್ನಿ, ಇಲ್ಲೂ ಕೂಡ ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಶೇಕ್ ಎಫೆಕ್ಟ್ನ ಕೆಳಗಡೆ ಬ್ಲರ್ ಆ್ಯಡ್ ಮಾಡೋಣ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಬ್ಲಿಕ್ ಬ್ಲರ್ ಆ್ಯಡ್ ಮಾಡಿ. ಶೇಕ್ ಎಫೆಕ್ಟ್ನ ಕೆಳಗಡೆ ಆ್ಯಡ್ ಮಾಡಿ.
ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೇಮ್ ಇದರಲ್ಲೂ ಕೂಡ ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಬನ್ನಿ, ಬ್ಲರ್ ಮತ್ತು ರೊಟೇಟ್ 0 ಮಾಡಿ. ಲಾಸ್ಟಲ್ಲೂ ಕೂಡ ಸೇಮ್ ಬ್ಲರ್ ಮತ್ತು ರೊಟೇಟ್ 0 ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇವೆರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓವರ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಓವರ್ಲೇ ಸಿಗುತ್ತೆ ಸೂಪರ್ ಇಂಪೋಸ್ ಅಂತ. ಸೊ ಅದನ್ನು ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದೇ ವೀಡಿಯೋ ಕ್ಲಿಪ್ಗೆ ಬ್ಲರ್ ಕೂಡ ಆ್ಯಡ್ ಮಾಡೋಣ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಆ್ಯಡ್ ಮಾಡಿ. ಎರಡೂ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಬನ್ನಿ, ಬ್ಲರ್ 0 ಮಾಡಿ. ಸೇಮ್ ಲಾಸ್ಟಲ್ಲಿ ಬನ್ನಿ, ಬ್ಲರ್ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಡೂಪ್ಲಿಕೇಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೇಮ್ ಎರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ಇಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಬ್ಲರ್ ಝೂಮ್ ಔಟ್ ಆ್ಯಡ್ ಮಾಡಿ. ನಂತರ ಲಾಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಗ್ಲಾರ್ ಡಬಲ್ ಒನ್ ಟ್ರಾನ್ಸಿಷನ್ ಆ್ಯಡ್ ಮಾಡಿ. ಇದನ್ನು ಜಾಸ್ತಿ ಮಾಡಿ 1.0 ಸೆಕೆಂಡ್ಗೆ ಆ್ಯಡ್ ಮಾಡಿ. ಸೊ ಇಲ್ಲಿ ನಾವು ಶೇಕ್ ಮತ್ತು ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡಿದ್ವಲ್ಲ, ಸೊ ಇಲ್ಲಿ ಬನ್ನಿ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಲೈಟ್ಸ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸ್ಪಾರ್ಕ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ, ಇದನ್ನು ಆ್ಯಡ್ ಮಾಡಿ. ಇದನ್ನು ನಾವು ಇಲ್ಲಿ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ಕ್ಲಿಪ್ಗೆ ಎಂಡ್ ಮಾಡಿ. ಸೊ ಈ ವಿಡಿಯೋ ಕ್ಲಿಪ್ಗೆ ಮಾತ್ರ ಈ ಸ್ಪಾರ್ಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇವಾಗ ಫಿಲ್ಟರ್ ಆ್ಯಡ್ ಮಾಡೋಣ. ಸೊ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನಾನು ಆ್ಯಡ್ ಮಾಡಿರೋ ವಿಡಿಯೋ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ಸೊ ಹಾಗಾಗಿ ನಾನು ಫಿಲ್ಟರ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೇನೆ. ಸೊ ಮೊದಲಿಗೆ ಇಲ್ಲಿ ಗ್ರೀನ್ ಲ್ಯಾಕ್ ಅಂತ ಒಂದು ಫಿಲ್ಟರ್ ಇದೆ, ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ನಾನು 60ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಇದನ್ನು ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಗ್ಲೋ ಫಿಲ್ಟರ್ ಆ್ಯಡ್ ಮಾಡಿ. ಸೊ ಇದನ್ನು ಬೇಕಿದ್ರೆ ನೀವು ಫುಲ್ ಮಾಡ್ಬೋದು. ಸೊ ಯಾಕೆಂದರೆ ಇದು ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅಂತ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಡಬಲ್ ಒನ್ ಫಿಲ್ಟರ್ ಸಿಗುತ್ತೆ, ಇದನ್ನು ಆ್ಯಡ್ ಮಾಡಿ. ಸೊ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನಾನು 20ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಇನ್ನೊಮ್ಮೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೈಲೈಟ್ಸ್ ಇದೆಯಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. 20ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಸೊ ಕಲರ್ ಕೂಡ ಅಡ್ಜಸ್ಟ್ ಮಾಡಿದ ಮೇಲೆ ಸೊ ಇನ್ನು ಲಾಸ್ಟಲ್ಲಿ ನಾವು ಬ್ಲ್ಯಾಕ್ ಕಲರ್ ಲೇಯರ್ ಆ್ಯಡ್ ಮಾಡೋಣ. ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರ್ ಆ್ಯಡ್ ಮಾಡಿ. ಸೊ ಇದನ್ನು ರೊಟೇಟ್ ಮಾಡಿ, 90 ಡಿಗ್ರಿ ರೊಟೇಟ್ ಮಾಡಿ. ನಂತರ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾರಿಜಾಂಟಲ್ ಮಾಸ್ಕ್ ಆ್ಯಡ್ ಮಾಡಿ. ಸೊ ಹಾರಿಜಾಂಟಲ್ ಮಾಸ್ಕ್ ಕೂಡ 90 ಡಿಗ್ರಿ ರೊಟೇಟ್ ಮಾಡಿ. ಆರೋ ಮಾರ್ಕನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರ್ ರೇಷಿಯೋಗೆ ಅಡ್ಜಸ್ಟ್ ಮಾಡಿ ಕೆಳಗಡೆ ತೊಗೊಂಡು ಬನ್ನಿ. ಸೊ ಒಂದಿಷ್ಟರಲ್ಲಿ ಆ್ಯಡ್ ಮಾಡಿ. ಸೊ ಬ್ಲ್ಯಾಕ್ ಕಲರ್ ಲೇಯರ್ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ. ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಸೊ ಇವಾಗ ನೀವು ಬಿಫೋರ್ ಆಫ್ಟರ್ ನೋಡ್ಬೋದು. ಕನಸಲ್ಲಿ ಕಂಡಂತ ಹೆಣ್ಣು ನೀನು, ಮನಸ್ಸನ್ನು ಕದ್ದಂತ ಚೋರಿ.